ಸರ್ ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರ ಮಾತಾಡಿದ್ದಾರೆ. ಈ ವಿಚಾರ ಕಳೆದ 3 ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು. ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ರಾಜ್ಯ ಅರ್ಥ ಮಾಡ್ಕೋಬೇಕು. ಸರ್ ಖಂಡಿತವಾಗ್ಲೂ ಸರ್, ನಾನು ಅದೇ ಹೇಳಿದ್ನಲ್ಲ, ಆ ಒಂದು ಹಿನ್ನೆಲೆಯಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಪಡೆತಕ್ಕಂಥ ಎಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚು ರೂಪಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸರ್ ಜಿ ಟಿ ದೇವೇಗೌಡರಷ್ಟಲ್ಲ, ಈ ಭಾಗದ ಏನು ಜನಪ್ರತಿನಿಧಿಗಳೇ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ನೇರ ಭಾಗಿ ಇದೆಯಾ ಸರ್? ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್. ಈಗ ಏಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇಂದ್ರ ಮೂಲಕ ಮತ್ತು ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ, ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು, ಅವ್ರ ಪರಿಚಯಸ್ಥರು, ಅವ್ರ ಸ್ನೇಹಿತರು ಇವರೆಲ್ಲ ಮುಖಾಂತರ ಮಾಡಿದ್ದಾರೆ. ಯಾರ ಮುಖಾಂತರ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತೆಲ್ಲರೂ ಕೂಡ ತನಿಖೆ ನಂತರ ಗೊತ್ತಾಗಲಿದೆ.